ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧ ಸದನ ವ್ಲಾಗ್ಸ್ ಕನ್ನಡ. ನಾನು ನಿರ್ಮಲಾ. ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದರು, ಹಸ್ಬೆಂಡು ಕೂಡ ಊಟ ಮಾಡಿಬಿಟ್ಟು ಹೋದರು. ಇವತ್ತು ಬಂದು ಅಡುಗೆ ಏನು ಮಾಡಿದ್ದೀನಿ ಅಂದರೆ ಎಷ್ಟು ಕಷ್ಟ ಪಟ್ಕೊಂಡು ಮಾಡಿದ್ದೀನಿ ಗೊತ್ತಾ. ಸಾಕಾಗೋಯ್ತು ನನಗೆ ಒಂದು ಅಡುಗೆ ಮಾಡೋ ಅಷ್ಟೊತ್ತಿಗೆ. ಆ ಕಡೆ ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ಬೇಕು, ಈ ಕಡೆ ಹಸ್ಬೆಂಡ್ ಹುಲ್ಗೆ ಹೋಗಿದ್ದಾರೆ, ಬೇಗ ಬಂದುಬಿಡ್ತಾರೆ. ಬಂದಿದ್ದ ತಕ್ಷಣ ಸ್ನಾನಕ್ಕೆ ಹೋಗ್ತಾರೆ, ಸ್ನಾನ ಮಾಡ್ಕೊಬಂದು ಹಂಗೆ ಕುತ್ಕೊತಾರೆ ಊಟ ಮಾಡೋದಕ್ಕೆ. ಏನೋ ಟ್ರೈ ಮಾಡೋಕ್ಕೋಗಿ ಏನೇನೋ ಆಗೋಯಿತು. ಏನಂದರೆ ಈ ಮದುವೆ ಮನೆಗಳಲ್ಲಿ ಮಾಡ್ತಾರೆ ನೋಡಿ ನುಗ್ಗೆಕಾಯಿ ಸಾಂಬಾರು, ಆ ಥರ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದೆ. ಅದು ಒಂದು ಸಣ್ಣ ಮಿಸ್ಟೇಕ್ ಆಗೋಯಿತು. ಒಂದು ಸ್ವಲ್ಪ ಎಣ್ಣೆ ಅಂದರೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಬೇಕಾಗಿತ್ತು. ನಾನು ಒಂದು 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟೆ ಅದಕ್ಕೆ. ಅದು ಏನಾಯಿತು ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಆಗೋಯಿತು. ಒಂದು ಐಟಮ್ ಎಲ್ಲ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಹಾಕ್ತಾರೆ, ಅದು ಸ್ವಲ್ಪ ಎಣ್ಣೆ ಜಾಸ್ತಿ ಆಗೋಯಿತು. ಅದು ಜಾರ್ಗೆ ಹಾಕಿದ್ದೀನಿ, ತರಿಯಾಗಿ ಬಂದ್ಬಿಡ್ತು. ಎಷ್ಟೊತ್ತು ರುಬ್ಬಿದ್ದೀನಿ, ಆಗಲೇ ಇಲ್ಲ, ನುಣ್ಣಗೆ ಪೌಡ್ರ್ ಆಗಲೇ ಇಲ್ಲ. ಸರಿ ಅಂದ್ಬಿಟ್ಟು ಅದೇ ಹಾಕ್ಬಿಟ್ಟು ಸಾಂಬಾರು ಮಾಡಿದೆ. ನಾನು ಅಡುಗೆ ಮಾಡೋ ಅಷ್ಟೊತ್ತಿಗೆ ಯೋಗಿತಾ ನಿದೀಕ್ಷೆನ ರೆಡಿ ಮಾಡಿ ಕೊಳಿಸಿಲ್ಲ. ಅವಳಿಗೆ ಊಟ ಮಾಡಿಸಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದು ಇವಾಗ ಕೆಲಸ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಕೆಲಸ ಆಗಿದೆ, ಇನ್ನು ಊಟ ಮಾಡಬೇಕು. ಟೈಮ್ ಬಂದು ಆಗಲೇ 10:15 10:45 ಆಗ್ತಾ ಬರ್ತಾಯಿದೆ. ಇನ್ನು ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ. ಇವತ್ತು ಹಾಕೋ ಅಂತ ಅಂದರೆ ಇವಾಗ ಏನು ಬುಧವಾರ ಬರುತ್ತೆ ವಿಡಿಯೋ. ಸೊ ಇವತ್ತಿನ ವಿಡಿಯೋ ಇನ್ನೂ ಅಪ್ಲೋಡ್ ಮಾಡಲಿಲ್ಲ. ಎಷ್ಟೊತ್ತಾಗುತ್ತಾ ಏನೋ ಗೊತ್ತಿಲ್ಲ. ಸಿಂಪಲಾಗೇ ಮಾಡಿದ್ದೀನಿ. ಯಾಕೋ ನೀನು ಎಲ್ಲ ಇಂಟ್ರೆಸ್ಟೇ ಇರಲಿಲ್ಲ ವಿಡಿಯೋ ಮಾಡೋದಕ್ಕೆ. ಏನಾಗಿದೆ ಅಂದರೆ ನೈಟ್ ಮಲ್ಕೊಳೋವಾಗ ಈ ಬಾರ್ಲ್ ಮಲ್ಕೊತಾರೆ ಅಂತ ಹೇಳ್ತಾರೆ ನೋಡಿ, ಹಂಗೆ ಮಲಗಿಬಿಟ್ಟಿದ್ದೀನಿ. ನನಗೆ ಅದು ರೂಢಿ ಆಗೋಗ್ಬಿಟ್ಟಿದೆ. ಚೆನ್ನಾಗಿ ಬಾರ್ಲ್ ಮಲ್ಕೊಳೋದೇ ನನಗೆ ರೂಢಿ. ಅದು ನೈಟೆಲ್ಲ ಫುಲ್ ಹಂಗೆ ಮಲ್ಕೊಂಬಿಟ್ಟಿದ್ದೀನಿ. ಒಂದು ಕಡೆ ಉಸಿರಿಡಿಕೊಳ್ಳುತ್ತೆ ಅಂತ ಹೇಳ್ತಾರೆ ನೋಡಿ, ಆ ಥರ ಆಗೋಗ್ಬಿಟ್ಟಿತ್ತು. ಅಯ್ಯೋ ಅಂತ ಹೇಳಿ ನೆನ್ನೆಲ್ಲ ಫುಲ್ಲು ಸೈಡೆಲ್ಲ ಫುಲ್ಲು ಪೇಯ್ನ್ ಅಂದರೆ ಪೇಯ್ನು, ತಡ್ಕೊಳೋಕ್ಕೆ ಆಗಲಿಲ್ಲ. ಈ ಥರ ಉಸಿರು ಹಾಕೋಕ್ಕೆ ಆಗ್ತಾ ಇರಲಿಲ್ಲ. ಆಗಿದ್ದಾಗಲಿ ಅಂತ ಹೇಳಿ ಚೆನ್ನಾಗಿ ವಾಕ್ ಮಾಡಿದ್ನಪ್ಪ. ನೈಟ್ ಚೆನ್ನಾಗಿ ವಾಕ್ ಮಾಡಿದ್ದಕ್ಕೆ ಸ್ವಲ್ಪ ಜೋರಾಗಿ ನೋವಾಯಿತು ವಾಕ್ ಮಾಡೋವಾಗ. ಆಮೇಲೆ ರಿಲೀಫ್ ಆಗೋಯಿತು. ಸರಿ ಅಂದ್ಬಿಟ್ಟು ಹಂಗೆ ನಡ್ಕೊಂಡು ಹೋಗಿ ಒಂದು ಮೆಡಿಕಲಲ್ಲಿ ಟ್ಯಾಬ್ಲೆಟ್ ತೊಗೊಂಡೆ. ಒಂದು ಟ್ಯಾಬ್ಲೆಟ್ ತೊಗೊಂಬಂದು ನುಂಗಿದ ಮೇಲೆ ಇವಾಗ ಸ್ವಲ್ಪ ಆರಾಮಾಗಿದ್ದೀನಿ. ನಿದ್ದೆ ಹಿಡಿತಾ ಇದೆ ಅದು ಕುಡ್ದಾಗಿಂದ. ಇವಾಗ ಪರವಾಗಿಲ್ಲ, ಆರಾಮಾಗಿದ್ದೀನಿ. ಸೊ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಮನೆ ಕಸ ಏನು ಗುಡಿಸೇ ಇಲ್ಲ. ಈ ಹಾಲು ಮಾತ್ರ ಗುಡಿಸಿದ್ದೀನಿ ಅಷ್ಟೇ. ಅವ್ರು ಊಟ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹಾಲು ಮಾತ್ರ ಗುಡಿಸಿದ್ದೀನಿ. ಇನ್ನು ರೂಮುಗಳು ಕಿಚನ್ ಎಲ್ಲ ಹಂಗೆ ಇದೆ. ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿದೆ, ಇವಾಗ ವಾಶ್ ಮಾಡಿದೆ. ಹಾಲು ಡಬ್ಬಗಳೆಲ್ಲ ತೊಳಿತಾ ಇದ್ದೀನಿ, ಎಲ್ಲ ವಾಶ್ ಮಾಡಿದ್ದೀನಿ. ಕ್ಲೀನ್ ಮಾಡಬೇಕು, ಶೆಲ್ಫ್ ಮೇಲೆಲ್ಲ ಉಜ್ಜಬೇಕು. ಸೊ ಬನ್ನಿ ಇವತ್ತೆಲ್ಲ ಏನೇನೆಲ್ಲ ನಡೆಯುತ್ತೆ ಏನು ಅನ್ನೋದನ್ನು ನೋಡೋಣ. ಮುದ್ದೆ ತಗೋಣ ಅಂತ ಅಂದ್ಕೊಂಡಿದ್ದೀನಿ. 4-5 ದಿನ ಆಗೋಯ್ತು ಮುದ್ದೆ ತಿಂದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ನೋಡ್ತಿರೋರೆಲ್ಲ ಒಂದು ಲೈಕ್ ಮಾಡಿ, ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆದಿರ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಬನ್ನಿ. ನೋಡಿ ಹೆಂಗಿದೆ ಮನೆಯೆಲ್ಲ ಮೆಸ್ಸಿ ಆಗೋಗ್ಬಿಟ್ಟಿದೆ. ಕ್ಲೀನ್ ಮಾಡೋಣ ಬನ್ನಿ. ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋದೊಂಥರ ರಿಸ್ಕ್ ಆದರೆ ಅದನ್ನು ಕ್ಲೀನ್ ಮಾಡುವಂಥ ಟಾಸ್ಕ್ ಇದೆಯಲ್ವಾ, ಅದಂತೂ ಕೇಳೋದೇ ಬೇಡ. ಸಿಕ್ಕಾಪಟ್ಟೆ ರಿಸ್ಕ್ ಅಂತಲೇ ಹೇಳ್ಬೋದು. ಒಂದು ಕಡೆಯಿಂದ ಎಲ್ಲನೂ ಕ್ಲೀನ್ ಬರ್ತಾಯಿದ್ದೀನಿ. ಆಗಿಂದಾಗೆ ವಾಶ್ ಮಾಡ್ಕೊಬಿಡ್ತೀನಿ. ನಾನು ಅಡುಗೆ ಮಾಡೋವಾಗ ಪಾತ್ರೆಗಳು ಏನೇನೆಲ್ಲ ಬಿದ್ದಿರ್ತವೆ ಆಗಿಂದಾಗೆ ವಾಶ್ ಮಾಡ್ಕೊಬಿಡ್ತೀನಿ. ಸೊ ಆದರೂ ಡೀಪಾಗಿ ಕ್ಲೀನ್ ಮಾಡ್ಕೊಳ್ತೀನಿ ಸರ್. ನೋಡಿ ಫ್ರೆಂಡ್ಸ್, ಗಂಟು ಮೂಟೆ ಎಲ್ಲ ಕಟ್ಕೊಂಡು ಮೇಲಕ್ಕೆ ಹೋಗ್ತಾಯಿದ್ದೀನಿ. ಟ್ರೈಫೈಡು ಇದು ಡ್ರೈ ಫ್ರೂಟ್ಸ್ ವಾಶ್ ಮಾಡೋಣ ಅಂತೇಳಿ ಬಿಸಿಲು ಚೆನ್ನಾಗಿ ಬರ್ತಾಯಿದೆ. ಇದೇನಪ್ಪ ಡ್ರೈ ಫ್ರೂಟ್ಸ್ ಎಲ್ಲ ವಾಶ್ ಮಾಡ್ತಾರೆ ಇವರು ಅಂತ ನೆಗಿಬೇಡಿ. ಏಕೆಂದರೆ ಅಲ್ಲಿ ನಾನು ನೋಡಿದಾಗ ಆ ಥರ ಇತ್ತು ಸಿಚುವೇಶನ್ನು. ಫುಲ್ಲು ಎಲ್ಲ ಧೂಳು ನೊಣಗಳು. ಅಯ್ಯೋ ಇವೆಲ್ಲ ಸ್ವಲ್ಪ ಕಾಸ್ಟ್ಲಿದಾದರೆ ಚೆನ್ನಾಗಿ ಹೈಜಿನಿಕ್ಕಾಗಿ ಕೊಡ್ತಾರೆ. ಬಟ್ ನಾನು ತೊಗೊಂಬಂದಿರೋದು ಸಂತೆಯಲ್ಲಿ. ಕ್ಲೀನಾಗಿದ್ದಾವೆ, ಚೆನ್ನಾಗಿದ್ದಾವೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದ್ದಾವೆ. ಬಟ್ ಅಲ್ಲಿ ನೋಡಿದ್ದಕ್ಕೆ ನನಗೆ ಮನಸ್ಸು ಒಪ್ತಾ ಇಲ್ಲ. ಕ್ಲೀನ್ ಮಾಡಬೇಕು ಅಂತ ಹೇಳಿ ಇಲ್ಲೇ ಒಂದು ನಲ್ಲಿ ಇದೆ, ಇಲ್ಲೇ ತೊಳೆದ್ಬಿಟ್ಟು ನೆಲದಲ್ಲಿ ಒಣಗಾಕೋದಿಲ್ಲ. ಒಂದು ತಟ್ಟೆ ತಂದಿದ್ದೀನಿ, ಅಗಲವಾದದ್ದು. ಇಲ್ಲಿ ತಟ್ಟೆ ತಂದಿದ್ದೀನಿ, ಇದ್ರ ಮೇಲೆ ಒಣಗಾಕಿ ಅದ್ರ ಮೇಲೆ ಒಂದು ಬಟ್ಟೆ ಕ್ಲೋಸ್ ಮಾಡ್ತೀನಿ. ಇಲ್ಲಿ ಅಂದೇ ವೇಲು ಕ್ಲೋಸ್ ಮಾಡಿ ಸಾಯಂಕಾಲವರೆಗೂ ಒಣಗಲಿ. ಯಾಕಂದರೆ ಈ ಪಾರಿವಾಳದ್ದು ಕಾಟ ಜಾಸ್ತಿ ತಿನ್ಕೊಂಬಿಡ್ತವೆ ಬಂದು, ಅದಕ್ಕೆ ಬಟ್ಟೆ ಮುಚ್ತೀನಿ. ಬನ್ನಿ ವಾಶ್ ಮಾಡೋಣ. ಅಯ್ಯಪ್ಪ, ನಮ್ಮದು ರೈತ ಕುಟುಂಬಪ್ಪ. ಹುಲ್ಲು
ಸ್ವಲ್ಪ ಕಸ ಕಡ್ಡಿ ಎಲ್ಲ ಇರುತ್ತೆ. ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ವಾಶ್ ಮಾಡಿಬಿಡೋಣ. ಎಲ್ಲ ಒಂದೇ ಸ್ವಲ್ಪ ಸಾಕು. ಇಷ್ಟು ಮಾತ್ರ ಕ್ಲೀನಾಗಿದೆ. ಇದು ಒಣಗಿಸ್ಬಿಡೋಣ ಬೇಗ, ಇಲ್ಲಾಂದರೆ ಎಲ್ಲ ನೆಂದೋಗುತ್ತೆ. ಇಲ್ಲೇ ಒಣಗಿಸ್ತೀನಿ. ಇದರಲ್ಲಿ ಹಾಕ್ಬಿಟ್ಟು ಆಗಲೇ ಅರ್ಧ ಖಾಲಿ ಮಾಡಿಬಿಟ್ಟಿದ್ದಾರೆ ಮಕ್ಕಳು. ಸಂಡಿಗೆ ಮಾಡಬೇಕು. ಒಣಗಿ ಎಲೆ ಯಾರೂ ಮುಟ್ಟೋಕ್ಕಾಗಲ್ಲ. ಮುಟ್ಟಿದ್ರೆ ನನ್ನ ಮಕ್ಕಳೇ ಮುಟ್ಟಬೇಕು. ಬರ್ತಾರಲ್ಲ ಮೇಲೆ ಆಡೋದಕ್ಕೆ. ಪಾಪ ಬಿಸಿಲಲ್ಲಿ ಬರಿಗಲೆಲ್ಲ ಚೇಡೋಕ್ಕಾಗಲ್ಲ. ನಮ್ಮ ಕರು ನೋಡಿ ಪಾಪ ಬಿಸಿಲು ಎಲ್ಲ ಕಾಣಿಸ್ತಿದ್ಯಾ? ಮರದ ನೆರಳಲ್ಲಿ ನಿಂತಿದೆ ಪಾಪ. ನಾವು ಊಟ ಮಾಡಬೇಕು ಫ್ರೆಂಡ್ಸ್. ಆಗೋಯಿತು 12 ಗಂಟೆ. ಹಸುವಾಗ್ತಾಯಿಲ್ಲ, ರೂಢಿ ಆಗೋಗ್ಬಿಟ್ಟಿದೆ ಚೆನ್ನಾಗಿ. ಹಸುವಾಗಲ್ಲ ಅಷ್ಟು ಬೇಗ. ಹಸುವಾದರೆ ಪಟ್ಟಂತ ಬಾಯಿಗೆ ಹಾಕ್ಬಿಡ್ತೀನಿ. ಏನೋ ಒಂದಲ್ಲ ಮಾಡಿರೋ. ಮೆಣಸಿನ್ಕಾಯಿ ಎಲ್ಲ ಒಣಗಾಕಿದ್ದೀನಿ. ಬ್ಯಾಡಿಗೆ ಅಂಗಡಿಯಲ್ಲಿ ತೊಗೊಂಬಂದಿದ್ದಾರೆ, ನೋಡಲೇ ಇಲ್ಲ, ಹಂಗೆ ಇದೆ. ಇನ್ನು ಒಂದು ಅರ್ಧ ಭಾಗ ಕೆಲಸ ಮುಗಿಸಿ ಇವಾಗ ಫ್ರೆಶ್ ಅಪ್ ಆಗಿ ಬಂದು ನನ್ನ ಒಂದು ಲಂಚ್ಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅನ್ಕೋಬೋದು, ಅಯ್ಯೋ ಮನೆಯವ್ರಿಗೆಲ್ಲ ಮಾಡಿಕೊಂಡು ನಮ್ಗೆ ಸಪ್ರೇಟ್ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಹೆಂಗೆ ನಾವು ಮೈಂಟೈನ್ ಮಾಡೋದು ಅಂತ. ಖಂಡಿತ ಅದನ್ನು ಒಂದು ಮೈಂಡ್ಸೆಟ್ಟನ್ನು ತೆಗ್ದಾಕ್ಬಿಡಿ. ನಮಗೆ ನಾವು ಮಾಡ್ಕೊತೀವಲ್ಲ ಅಡುಗೆ, ನಮಗೆ ಅಂದರೆ ಪರ್ಸ್ನಲಾಗಿ ಇವಾಗ ನನಗೆ ಮಾಡ್ಕೊತಾ ಇದ್ದೀನಲ್ವ, ನನಗೆ ಖುಷಿ ಇದೆ. ನನಗಿಷ್ಟ ಬಂದಂಗೆ ರುಚಿಯಾಗಿ ನಾನು ಮಾಡ್ಕೊಂಡು ತಿನ್ನಬೇಕು ಅನ್ನೋದು ನನಗೆ ಖುಷಿ. ಆರೋಗ್ಯವಾಗಿ ಯಾವೆಲ್ಲ ಬೇಡ ಅನ್ನೋದನ್ನು ಅವಾಯ್ಡ್ ಮಾಡಿ, ಬೇಕು ಅನ್ನೋದನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು, ಅಂದರೆ ನಮ್ಮ ದೇಹಕ್ಕೆ ಅವಶ್ಯಕತೆ ಇರುವಂಥದ್ದನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಲ್ಲಿ, ರುಚಿಯಾಗಿ ಮಾಡ್ಕೊಳ್ಳೋದ್ರಲ್ಲಿ ನನಗೆ ತುಂಬಾ ಖುಷಿ ಇದೆ. ಅಯ್ಯೋ ಅವ್ರಿಗೆಲ್ಲ ಅಡುಗೆ ಮಾಡಿ, ಮನೆ ಕೆಲಸ ಮಾಡಿ, ಮತ್ತು ನನಗೆ ಮಾಡ್ಕೊಳೋದು ಹೆಂಗಪ್ಪ ಅಂತ ನಾನು ಯಾವತ್ತೂ ಯೋಚನೆ ಮಾಡೋದಿಲ್ಲ. ಓಕೆನಾ? ನನಗೋಸ್ಕರ ಅದೆಷ್ಟೇ ಹಸುವಾಗಲಿ ನನಗೋಸ್ಕರ ನಾನು ಖುಷಿಯಿಂದ ಮಾಡ್ಕೊಂಡು ತಿಂತೀನಿ. ಅದೇ ನನಗೆ ಸಂತೋಷ. ಇಲ್ಲಿ ಸಾಂಬಾರು ನೋಡ್ತಿರ್ಬೋದು ಯಾವ ರೀತಿ ಬಂದಿದೆ ಅಂತ. ಸ್ವಲ್ಪ ಗಟ್ಟಿ ಆಯಿತು. ಬನ್ನಿ ಟೇಸ್ಟ್ ಹೇಳ್ತೀನಿ ಯಾವ ರೀತಿ ಇತ್ತು ಏನು ಅನ್ನೋದನ್ನು. ಇವಾಗ ಪನ್ನೀರನ್ನು ಡ್ರೈ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದೇ ಒಂದು ನಾನ್ ಸ್ಟಿಕ್ ಪ್ಯಾನಲ್ಲಿ ನಾನು ಮತ್ತೆ ಮುದ್ದೆ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ನಾನು ಯಾಕೆ ನಾನ್ ಸ್ಟಿಕ್ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ, ಇದು ಜಾಸ್ತಿ ಯೂಸ್ ಮಾಡಬಾರ್ದು. ನಾನು ತುಂಬ ದಿನಗಳಿಂದ ಇದೊಂದೇ ನಮ್ಮ ಮನೇಲಿರೋದು ನಾನ್ ಸ್ಟಿಕ್ ಅಂತ ಹೇಳಿ ಇದನ್ನು ಯೂಸ್ ಮಾಡ್ತಿದ್ದೀನಿ. ಅಂದರೆ ತಳ ಹಿಡಿಯೋದಿಲ್ಲ. ಇವಾಗ ನಾರ್ಮಲ್ ನಾವು ಬೇರೆ ಪಾತ್ರೆಯಲ್ಲಿ ಮಾಡಿದಾಗ ಮುದ್ದೆ ತಳ ಹಿಡಿದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ನಾನ್ ಸ್ಟಿಕ್ ತವದಲ್ಲೇ ಪ್ಯಾನಲ್ಲೇ ನಾನು ಮುದ್ದೆಯನ್ನು ಮಾಡ್ಕೊತಾ ಇರೋವಂಥದ್ದು. ಒಂದೇ ಮುದ್ದೆನೇ. ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರಪ್ಪ, ಒಂದು ಮುದ್ದೆ ಮಾಡ್ಕೋಬಾರ್ದು, ಈ ಸತ್ತೋದವ್ರಿಗೆ ಮಾಡೋದು ಒಂದು ಮುದ್ದೆ ಅಂತ ಹೇಳಿ ಕಮೆಂಟ್ ಮಾಡಿದರು.
ಅದು ಹೆಂಗೆ ಇವಾಗ ಒಬ್ಬೊಬ್ಬರೇ ಇರ್ತಾರಲ್ವ, ಸೊ ಅವರು ಒಂದೇ ಮುದ್ದೆ ತಾನೇ ಮಾಡ್ಕೊಳ್ಳೋದು. ಒಬ್ಬೊಬ್ಬರೇ ಇರ್ತಾರೆ ನೋಡಿ, ಗಂಡ ಮಕ್ಕಳು ಯಾರೂ ಇಲ್ಲದೆ ಒಬ್ಬರೇ ಇರ್ತಾರಲ್ವ, ಸೊ ಅವರು ಒಂದೊಂದೇ ಮುದ್ದೆ ಮಾಡ್ಕೊತಾರಲ್ವ. ಸೊ ನಾನು ಆಲ್ರೆಡಿ ಒಂದಷ್ಟು ಮುದ್ದೆಗಳು ಮಾಡಿ ಇಟ್ಟಿರ್ತೀನಿ, ನನಗೋಸ್ಕರ ಈ ಒಂದು ಮುದ್ದೆ ಮಾಡ್ಕೊಳ್ತೀನಿ. ನನ್ನ ಲಂಚು ಈ ರೀತಿ ಇತ್ತು. ಓಕೆ, ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಬಂದೆ ಊಟ ಮಾಡೋದಕ್ಕೆ. ಇವಾಗ ಹಸ್ವಾಗ್ತಾ ಇದೆ. ಕಲ್ಲಂಗಡಿ ಏನು ಗೊತ್ತಾ, ಈ ನಾನ್ ವೆಜ್ ತಿಂದಾದಮೇಲೆ, ಚಿಕನ್ ಮಟನ್ ಏನೋ ತಿಂದಾದಮೇಲೆ ಕಲ್ಲಂಗಡಿ ತಿನ್ಬಿಡಿ, ಎಷ್ಟು ಬೇಗ ಜೀರ್ಣ ಆಗೋಗ್ಬಿಡುತ್ತೆ ಗೊತ್ತಾ. ಕರಗಿಸ್ಬಿಡುತ್ತೆ ಹೊಟ್ಟೆಲಿರೋದನ್ನು, ಅಷ್ಟು ಪವರ್ ಇದೆ ಇದಕ್ಕೆ ಮತ್ತು ಇದು ಏನದು ಸೌತೆಕಾಯಿ ಸಕಾಲ ಸೂಪರ್ ಟೇಸ್ಟು. ಒಂಚೂರು ಉಪ್ಪು ಹಾಕ್ಕೊಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಹಾಕ್ಕೊಂಡಿಲ್ಲ, ಬೇಡ ಅಂತ. ಆಪಲ್ ತಗೊಳ್ಳೋಣ ಅಂದ್ಕೊಂಡೆ, ಸಾಕು ಇದೆ ಅಂತೇಳಿ. ಮಗಳು ಬೆಳಗ್ಗೆ ಸ್ಕೂಲ್ಗೆ ಹೋಗಿದ್ದಾಳೆ ಅಂತ ಹೇಳಿದ್ನಲ್ವ, ಸ್ಕೂಲ್ಗೆ ಹೋಗಿಲ್ಲ ಅವಳು. ರಜಾ ಇದೆ ಇವತ್ತು, ಎಕ್ಸಾಮ್ ನಡೀತಾ ಇದೆ 2 ದಿನದಿಂದ. ಸೋಮವಾರ ಸ್ಟಾರ್ಟ್ ಆಗಿದ್ದು, ಇವತ್ತು ರಜಾ ಇದೆ. ನಾಳೆ ಇದೆ ಸ್ಕೂಲು, ಸ್ಟಡಿ ಹಾಲಿಡೇ ಕೊಟ್ಟಿದ್ದಾರೆ ಇವತ್ತು. ಟ್ಯೂಷನ್ಗೆ ಹೋಗಿದ್ದಾಳೆ, 10 ಗಂಟೆಲಿ ಹೋದು. 11:56 ಟೈಮು. ನಿರೀಕ್ಷನ್ ಕರ್ಕೊಂಬರೋದಕ್ಕೆ ಇನ್ನೂ ಟೈಮ್ ಇದೆ. ಸಾಂಬಾರು ಹೆಂಗೆ ಬಂದಿದೆಯೋ ಏನೋ ಟೇಸ್ಟ್ ಗೊತ್ತಿಲ್ಲ, ನೋಡಬೇಕು. ನನ್ನ ಮಗಳು ಸೂಪರಾಗಿದೆ ಮಮ್ಮಿ ಅಂತ ಇದ್ಲು, ಯೋಗಿತಾ. ನಿರೀಕ್ಷ ತಿನ್ಬಿಟ್ಟು ಅಂತ ಇತ್ತು ಬಾಯಲ್ಲಿ ಅನ್ನ ಇಟ್ಕೊಂಡು. ಎಷ್ಟು ಕಷ್ಟಪಟ್ಟು ಮಾಡಿದ್ದೀವಿ ಗೊತ್ತಾ ಬೆಳಗ್ಗೆ. ಇವತ್ತು ನಾಳೆ ನಾಳಿದ್ದು ಬನ್ನೇರುಘಟ್ಟ ಜಾತ್ರೆ. ಪೂಜೆಗೆ ಅಂದರೆ ದೇವಸ್ಥಾನಕ್ಕೆ ಹೋಗೋದಕ್ಕಂತೂ ಸಾಧ್ಯನೇ ಇಲ್ಲ. ಯಾಕೆ ಹೇಳಿ, ಅಷ್ಟು ಜನ, ಅಷ್ಟು ರಶ್ ಇರ್ತಾರೆ ಗೊತ್ತಾ. ಸುತ್ತಮುತ್ತ ಹಳ್ಳಿಗಳು ಅಲ್ಲಿ ಸೇರ್ತವೆ, ಸುತ್ತಮುತ್ತ ಹಳ್ಳಿ ಜನ ಅಲ್ಲಿ ಸೇರ್ತಾರೆ. ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಹೋಗೋದಕ್ಕೆ ಒಂದು ಸತಿ ಹೋಗ್ಬಿಟ್ಟು ಬೇಡ ನಮ್ಮ ಕತೆ, ಮಗುನ ಬಿಟ್ಬಿಟ್ಟು ಹೋಗಿದ್ದೀವಿ. ಮನೇಲಿ ಚಿಕ್ಕವಳು ಇನ್ನು ಇದು ಯೋಗಿತಾ, ಬಿಟ್ಬಿಟ್ಟು ಹೋಗಿದ್ದೀವಿ. ಫುಲ್ಲು ಟ್ರಾಫಿಕ್ ಆಗೋಗ್ಬಿಟ್ಟಿದೆ, ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಗಾಡಿಯಲ್ಲಿ. ಬೇಡ ನಮ್ಮ ಕತೆ. ಆವತ್ತು ಬಿಟ್ಟಿದ್ದು ಜಾತ್ರೆಗೆ ಹೋಗಿದ್ದು ನಾವು, ಮತ್ತೆ ಹೋಗೇ ಇಲ್ಲ. ನಮ್ಮ ಯಜಮಾನ್ ನೋಡಿ ಜಾತ್ರೆಗೆ ಹೋಗೋಣ ಸಾಕಾ, ಏನೋ 7 ವರ್ಷದಿಂದ ಆಗಿರೋದ 8 ವರ್ಷದಿಂದ ಆಗಿರೋದ, ಸಾಕಾ ಇನ್ನೂ ಬೇಕಾ ಅಂತಾರೆ. ಓಕೆ, ಮತ್ತೆ ಟೇಸ್ಟ್ ಹೇಳ್ತೀನಿ. ಮೊಟ್ಟೆ ತೊಗೊಳ್ಳೋಣ ಅಂದ್ಕೊಂಡೆ, ಪನ್ನೀರ್ ತೊಗೊಂಡಿದ್ದೆ. ಕ್ಯಾರೆಟ್ ತಿನ್ಬಿಟ್ಟಿದ್ದೀನಿ, ಟೇಸ್ಟ್ ಗೊತ್ತಾಗಲಿಲ್ಲ. ಇನ್ನೂ 1-2 ತುತ್ತು ತಿನ್ನಬೇಕೇನೋ, ಟೇಸ್ಟ್ ಗೊತ್ತಾಗೋದಕ್ಕೆ. ಚೆನ್ನಾಗಿದೆ ಅನ್ನೋ ಥರ ಅನಿಸ್ತಾ ಇದೆ, ನೋಡೋಣ. ಸೂಪರಾಗಿದೆ ಇದು. ಮುದ್ದೆಗೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಚೆನ್ನಾಗಿದೆ, ಬಟ್ ಮುದ್ದೆಗಿಂತ ರೈಸ್ ಸೂಪರಾಗಿರುತ್ತೆ ಅಂದ್ಕೊಳ್ತೀನಿ. ಮತ್ತು ರೈಸ್ಗೆ ತಾನೇ ಸಾಮಾನ್ಯವಾಗಿ ಮದುವೆಗಳೆಲ್ಲ ಹಾಕೋದು ಈ ಸಾಂಬಾರು. ರೈಸ್ಗೂ ಸಕ್ಕತ್ತಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿದೆ, ಸೂಪರಾಗಿದೆ. ಪನ್ನೀರ್ ಮೇಡಮ್, ಲಿಕ್ವಿಡ್ ಡಯಟ್ ಯಾವಾಗ ಮೇಡಮ್ ಮಾಡೋದು, ಯಾವಾಗ ಅಂತ ಕೇಳಿ ನಾನು ಪದೇ ಹೇಳ್ತಾನೆ ಇರ್ತೀನಿ. ನಾನ್ ವೆಜ್ ತಿಂತಿರಲ್ವಾ, ಸಂಡೇ ನಾನ್ ವೆಜ್ ತಿಂತಿರಲ್ವಾ, ಸಂಡೇನೇ ಆಲ್ಮೋಸ್ಟ್ ಸಂಡೇನೇ ತೊಗೊಂಬರೋದು. ಮಧ್ಯೆ ತಂದರೆ ಅದು ಬೇರೆ ಬಿಡಿ, ಸಂಡೇ ತೊಗೊಂಬರ್ತಾರಲ್ವಾ. ಸೊ ಸಂಡೇ
ಸರಿ, ಸಂಡೇ ನಾನ್ ವೆಜ್ ಮಾಡ್ತಾರಲ್ವಾ, ಸಂಡೇ ನಾನ್ ವೆಜ್ ತಿಂದಾದಮೇಲೆ ನೆಕ್ಸ್ಟ್ ಡೇ ಸೋಮವಾರ ಲಿಕ್ವಿಡ್ ಡಯಟನ್ನು ಮಾಡಿ. ನಮಗೆ ಹೆವಿ ಕ್ಯಾಲರೀಸ್ ಆಗಿರುತ್ತೆ, ಮತ್ತು ನಾನ್ ವೆಜ್ ಸ್ವಲ್ಪ ಬೇಗ ಜೀರ್ಣ ಆಗೋದಿಲ್ಲ. ಸಂಡೇ ಮಾಡಿದ್ರೆ ಸಂಡೇ ನಾನ್ ವೆಜ್ ತಿಂದು ಮಂಡೇ ನೀವು ಲಿಕ್ವಿಡ್ ಡಯಟ್ ಮಾಡಿದ್ರೆ ಆ ಸಂಡೇ ತಿಂದಿರೋದೆಲ್ಲ ಮಂಡೇಗೆ ಈಕ್ವಲ್ ಆಗುತ್ತೆ. ಓಕೆನಾ? ಸೋಮವಾರ ಲಿಕ್ವಿಡ್ ಡಯಟ್ ಮಾಡಿ, ಆದಷ್ಟು ಸೋಮವಾರನೇ ಮಾಡಿ. ಓಕೆನಾ? ತುಂಬ ಒಳ್ಳೆಯದು ನಮ್ಮ ದೇಹಕ್ಕೆ. ಆಮೇಲೆ ಇನ್ನು ಏನೇನೋ ಕಮೆಂಟ್ಸ್ ಬಂದಿದ್ದಾವಪ್ಪ, ನೆನಪೇ ಬರ್ತಾ ಇಲ್ಲ. ಫೋನ್ ಇಟ್ಕೊಂಡ್ರೆ ನೆನಪು ಬರುತ್ತೆ. 5 kg ಕಮ್ಮಿ ಆಗಿದ್ದೀನಿ ಅಕ್ಕ ನಾನು 15 ಡೇಸಿಂದ, ಮತ್ತು 3 kg ಕಮ್ಮಿ ಆಗಿದ್ದೀನಿ, 2 kg ಕಮ್ಮಿ ಆಗಿದ್ದೀನಿ ಅಂತ ಕಮೆಂಟ್ ಬರ್ತಾ ಇದೆ. ಖುಷಿ ಆಗ್ತಿದೆಯಪ್ಪ, ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಹೀಗೆ ಕಂಟಿನ್ಯೂ ಮಾಡಿ, ಯಾರ ಮಾತು ಕೇಳೋಕ್ಕೆ ಹೋಗಬೇಡಿ. ಕೆಲವರೆಲ್ಲ ಒಬ್ಬೊಬ್ರು ನಂತರ ಹೇಳ್ತಾರೆ, ವೆಯ್ಟು ಸ್ಟ್ರಕ್ ಆಗೋಗ್ಬಿಟ್ರೆ ಇವತ್ತೇನಾದರೂ ಸ್ಟ್ರಕ್ ಆಗಿದೆ ಅಂತ ನಮ್ಮ ವೇಯಿಂಗ್ ಮಿಷಿನಲ್ಲಿ ತೋರಿಸಿದೆ ಅಂದರೆ ಇವತ್ತೇ ಚೆನ್ನಾಗಿ ತಿನ್ಬಿಡಿ, ನಾಳೆ ಸ್ಟ್ರಿಕ್ಟಾಗಿ ಡಯಟ್ ಮಾಡಿ ಅಂತ ಹೇಳಿದ್ದಾರೆ. ಕೇಳಿದ್ದೀನಿ ನಾನು. ಆ ರೀತಿ ತಿಂದರೆ ಮತ್ತೆ ನಮ್ಮ ಮನಸ್ಸು ಇರುತ್ತಾ ಅಲ್ಲ, ಒಂದು ಸತಿ ಯೋಚನೆ ಮಾಡಿ. ಇವತ್ತು ಅದು ಇದು ಎಲ್ಲ ಚೆನ್ನಾಗಿ ನಾವು ಜಂಕ್ ಫುಡ್ ಅದು ಇದು ಎಲ್ಲ ತಿನ್ಬಿಡ್ತೀವಿ ಅಂದ್ಕೊಳ್ಳಿ, ಚೀಟ್ ಮೀಲ್ಸ್ ಮಾಡಿಬಿಡ್ತೀವಿ. ಮತ್ತೆ ನಾಳೆ ಅದು ಮನಸ್ಸು ಇರುತ್ತಾ, ಮತ್ತೆ ಇಳಿತಾ ಇರುತ್ತೆ ಮನಸ್ಸು. ಅದು ನಮಗೆ ಯಾವ ಟೈಮಿಗೆ ಬೇಕೋ, ಎಷ್ಟು ಬೇಕೋ ಅಷ್ಟೇ ತೊಗೋಬೇಕು. ನೋಡಿ, ಇಷ್ಟು ದಿನ ಆದಮೇಲೆ ನಾನು ಭಾನುವಾರ ಚೀಟ್ ಮೀಲ್ಸ್ ಮಾಡಿದೆ, ಬಟ್ ನೆಕ್ಸ್ಟ್ ಡೇ ನಾನು ಲಿಕ್ವಿಡ್ ಡಯಟ್ ಮಾಡಿದೆ. ಅದು ಮೈಂಡಲ್ಲಿ ಸೆಟ್ ಆಗೋಗ್ಬಿಟ್ಟಿದೆ ನನಗೆ. ಲಿಕ್ವಿಡ್ ಡಯಟ್ ಮಾಡಿದಾಗ ಅಲ್ಲಿಂದ ನಾನು ಸ್ಟ್ರಿಕ್ಟಾಗಿ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿ. ಓಕೆನಾ? ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಏಕೆಂದರೆ ಅದು ರುಚಿ ನಾಲ್ಗೆ ಗೊತ್ತಾಗ್ಬಿಡುತ್ತೆ, ಮನಸ್ಸು ಕೇಳಲ್ಲ. ಮತ್ತು ಏನು ನಾವು ಇವತ್ತು ತಿಂದಿರ್ತೀವಿ, ಮತ್ತೆ ನಾಳೆ ಅದು ನಮ್ಗೆ ಬೇಕು ಅನ್ನೋ ಥರ ಅನಿಸ್ತಾ ಇರುತ್ತೆ. ಸ್ಟ್ರಿಕ್ಟಾಗಂತೂ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಸ್ಟ್ರಿಕ್ಟಾಗಿ ಅನ್ನೋದಕ್ಕಿಂತ ಅದನ್ನು ನಾವು ಅಳವಡಿಸ್ಕೊಂಡ್ಬಿಡ್ಬೇಕು. ಕರೆಕ್ಟಾಗಿ ಒಂದು ವೇಯಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂದರೆ ಹಾಗೆ ಹೋಗಬೇಕು. ಮತ್ತು ವೆಯ್ಟ್ ಸ್ಟ್ರಕ್ ಆಗಿದೆ ಅಂದ್ಬಿಟ್ಟು ಹೆವಿ ಆಗಿ ತಿಂದ್ಬಿಟ್ಟು ನಾಳೆಯಿಂದ ಮತ್ತೆ ಸ್ಟ್ರಿಕ್ಟಾಗಿ ಡಯಟ್ ಮಾಡ್ತಿರೋದೆ ಅದು ಖಂಡಿತ ಸಾಧ್ಯ ಇಲ್ಲ. ಖಂಡಿತ ಸಾಧ್ಯ ಇಲ್ಲ. ನನ್ನನ್ನು ಕೇಳೋದಾದರೆ ಅದು ಮಾಡೋಕ್ಕೆ ಆಗೋದಿಲ್ಲ. ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಓಕೆನಾ? ತಿನ್ನಬೇಕಾ? ಯಾವಾಗಾದರೂ 15 ದಿನಕ್ಕೆ ಒಂದು ಸತಿ ತಿನ್ನಿ, ತಿಂಗಳಿಗೆ ಒಂದು ಸತಿ ತಿನ್ನಿ, ನಿಮ್ಗೇನು ಬೇಕೋ ಎಲ್ಲ ತಿನ್ನಿ. ಸ್ವೀಟ್ಸ್ ತಿನ್ನಿ, ನಿಮ್ಗೇನು ಬೇಕೋ ಅಪ್ಪ ಎಲ್ಲನೂ ತಿನ್ನಿ. ಸ್ಟ್ರಿಕ್ಟಾಗಿರೋದಕ್ಕೆ ಅಂದರೆ 15 ದಿನ ಸ್ಟ್ರಿಕ್ಟಾಗಿರ್ತೀವಿ, ಅಲ್ಲ 1 ತಿಂಗಳು ಪೂರ್ತಿ ಸ್ಟ್ರಿಕ್ಟಾಗಿರ್ತೀವಿ. ಒಂದಿನ ಚೀಟ್ ಮೀಲ್ಸ್ ಮಾಡಿ, ಏನೂ ಆಗೋದಿಲ್ಲ. ಯಾವ ವೆಯ್ಟ್ ಕೂಡ ಗೇನ್ ಆಗೋದಿಲ್ಲ. ಓಕೆನಾ? ಆರಾಮಾಗಿ ಮಾಡ್ಬೋದು. ಆ ವೆಯ್ಟ್ ಸ್ಟ್ರಕ್ ಆದಾಗ ಹೆವಿ ಆಗಿ ತಿಂದ್ಬಿಟ್ಟು ನೆಕ್ಸ್ಟ್ ಡೇ ಸ್ಟ್ರಿಕ್ಟಾಗಿ ಮಾಡೋದಕ್ಕಂತೂ ಸಾಧ್ಯವೇ ಇಲ್ಲ. ನೆಕ್ಸ್ಟ್ ಡೇ ಮಾಡ್ಬೋದು, ಬಟ್ ಆಮೇಲೆ ಅದು ಮನಸ್ಸು ಕೇಳಲ್ಲ, ಬೇಕು ಅನ್ನೋ ಥರ ಅನಿಸ್ತಾ ಇರುತ್ತೆ. ಓಕೆನಾ? ಓಕೆ, ತಿನ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮಗುನ ಕರ್ಕೊಂಬರ್ಬೇಕು. ಮಿಷಿನ್ ಬಟ್ಟೆ ಆಗಿದ್ದೀನಿ, ಅದನ್ನು ಒಣಗಾಕಬೇಕು. ಇನ್ನೂ ಇದ್ದಾವೆ ಕೆಲಸಗಳು. ತಿನ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಬ್ಯಾಲೆನ್ಸ್ ಉಳಿಸಿದ್ದೀನಿ. ಒಂದಷ್ಟು ಮಾಡಿದ್ದೀನಿ, ಇನ್ನೂ ಒಂದಷ್ಟು ಇದ್ದಾವೆ ಕೆಲಸ. ಸಿಗ್ತೀನಿ ನಾನು ಊಟ ಮಾಡಿ. ಬದನೆಕಾಯಿದು ಕಡ್ಡಿ ತೋಟ. ಇನ್ನು ಡ್ರೈ ಫ್ರೂಟ್ಸು ಬುಕ್ ಮಾಡಿದ್ನಲ್ವಪ್ಪ, ಇವತ್ತು ಬಂತು ಫೈನಲಿ. 2 ಸತಿ ಬುಕ್ ಮಾಡಿದ್ದಕ್ಕೆ, ಫಸ್ಟ್ ಒಂದು ಸತಿ ಬುಕ್ ಮಾಡಿದೆ ಕ್ಯಾನ್ಸಲ್ ಆಯಿತು, ಮತ್ತು ಇನ್ನೊಂದು ಸತಿ ಬುಕ್ ಮಾಡಿದ್ದಕ್ಕೆ ಈ ರೀತಿ ಬಂತು. ಇನ್ನು ಮನೆಗೆ ಏನಾದರೂ ಹೊಸ ಐಟಮ್ ಬಂದಿದೆ ಅಂದರೆ ಮಕ್ಕಳು ಬಿಡ್ತಾರಾ? ನನ್ನ ಮಗಳು ಏನು ಯೋಗಿತಾ, ಅವಳೇ ಫಸ್ಟು ಓಪನ್ ಮಾಡ್ತಾಯಿದ್ಲು. ಚಾಕು ತಂದುಬಿಟ್ಟು ಪರ ಅಂತ ಕಟ್ ಮಾಡಿ ಅದನ್ನು ಓಪನ್ ಮಾಡೇ ಬಿಟ್ಲು. ಏನಾದರೂ ಒಂದು ಬುಕ್ ಮಾಡಿಬಿಟ್ರೆ ಮಮ್ಮಿ ಯಾವಾಗ ಬರುತ್ತೆ ಮಮ್ಮಿ ಹಿಂಗೆ ಬಿಡಿಸ್ತಾ ಇರ್ತಾರೆ. ಸರಿ, ನೋಡಿದೆ ಯಾವ ರೀತಿ ಇದೆ ಏನು ಕ್ವಾಲಿಟಿ ಅಂತ ಹೇಳಿ. ನನಗೇನೋ ಇಷ್ಟ ಆಗಲಿಲ್ಲಪ್ಪ. ನಾನು ಸಂತೆಯಲ್ಲಿ ತಗೊಂಬಂದಿದ್ದೆ, ಎಷ್ಟೋ ಚೆನ್ನಾಗಿದೆ, ಬಟ್ ನನಗಿದೇನು ಇಷ್ಟ ಆಗಲಿಲ್ಲ. ಇದರಲ್ಲಿ ಚಿಯಾ ಸೀಡ್ಸು, ಸಬ್ಜಾ ಸೀಡ್ಸು, ಅಗಸೆ ಬೀಜ ಇವೆಲ್ಲ ಹಾಕಿದ್ದಾರೆ, ಬಟ್ ಕ್ವಾಲಿಟಿ ಅಷ್ಟರಲ್ಲೇ ಇದೆ. ಇನ್ನು ಮಿಷಿನ್ ಬಟ್ಟೆ ಹಾಕಿದ್ನಲ್ವ, 1.5 ಸುಮಾರಲ್ಲಿ ಆಗೋಗಿತ್ತು. ಇವಾಗ ಒಣಗಾಕ್ತಾಯಿದ್ದೀನಿ. ಬಿಸಿಲು ಟವಲ್ ಒಂದು ಹೊತ್ಕೊಂಡು ಒಣಗಾಕ್ತಾಯಿದ್ದೀನಿ. ಆಮೇಲೆ ಇಲ್ಲಿ ನೋಡ್ತಿರ್ಬೋದು, ನಾನು ಬಟ್ಟೆ ಒಣಗಾಕ್ತಾ ಇದ್ನಲ್ವ, ಸೊ ಅದಕ್ಕೋಸ್ಕರ ಒಂದು ಬಟ್ಟೆನ ತೆಗೆದು ಇಟ್ಟಿದ್ದೆ. ಹಾಗೆ ಒಣಗಲಿ ಒಂದು ಸ್ವಲ್ಪ ಹೊತ್ತು, ಎಲ್ಲೋ ಅಲ್ಲೇ ಇರ್ತೀನಿ ಅಂತ ಹೇಳಿಬಿಟ್ಟು ಹಾಗೆ ಓಪನ್ ಮಾಡಿ ಇಟ್ಟಿದ್ದೆ. ಆಲ್ಮೋಸ್ಟ್ ಒಂದು 3/4 ಭಾಗ ಆಗುವಷ್ಟು ಒಣಗಿಬಿಟ್ಟಿದ್ದಾವೆ.
ಇನ್ನೊಂದು ಕಾಲು ಭಾಗ ಅಷ್ಟು ಇದೆ, ಇನ್ನು 1:15 ಟೈಮು. ಒಂದು 4 ಗಂಟೆವರೆಗೂ ಚೆನ್ನಾಗಿ ಒಣಗಲಿ ಅಂತ ಬಿಟ್ಟಿದ್ದೀನಿ. ಇನ್ನು ಸಂಡಿಗೆ ಅದೆಲ್ಲ ಮಾಡಬೇಕಪ್ಪ, ಯಾವಾಗ ಮಾಡ್ತೀನೋ ಏನೋ ಗೊತ್ತಿಲ್ಲ. ವರ್ಷವೂ ಮಾಡ್ತಾ ಇರ್ತೀವಿ ನಾವು ಸಂಡಿಗೆ. ನೋಡೋಣ ಇನ್ನು ಯಾವಾಗ ಮಾಡ್ತೀನೋ ಏನೋ ನನಗೆ ಗೊತ್ತಿಲ್ಲ. ಬಿಸಿಲಿದ್ದಾಗ ಅವೆಲ್ಲ ಮಾಡಿಕೊಂಡ್ರೆ ವರ್ಷ ಪೂರ್ತಿ ಚೆನ್ನಾಗಿರುತ್ತೆ. ಏನು ಊಟ ಮಾಡೋವಾಗ ನಂಚ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಯೋಚನೆ ಮಾಡ್ತಾಯಿದ್ದೀನಿ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಈ ಸಂಡಿಗೆ ಅದೆಲ್ಲನೂ. ಮಾಡಿದ್ರೆ ಇವ್ಯಾಕೆ ತಿಂದ್ಬಿಡ್ತೀನಿ, ಯಾಕಂದರೆ ತುಂಬ ಇಷ್ಟ ಅಲ್ವಾ ನನಗೆ. ಸೊ ಅದಕ್ಕೋಸ್ಕರ ನೋಡೋಣ, ಮಾಡ್ತೀನಿ. ಯಾವಾಗ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಆನಂತರ ನೋಡಿ, ಯೋಗಿತಾ ನನ್ನನ್ನು ತಪ್ಪಿಕೊಂಡು ಮಲ್ಕೊಂಡಿದ್ದಾಳಂದರೆ ನಂಗೆ ಮುತ್ತು ಕೊಡೋದು, ಅಥವಾ ನನ್ನನ್ನು ತಪ್ಪಿಕೊಂಡಿದ್ದಾಳಂದ್ರೋ, ಅಥವಾ ನನ್ನನ್ನು ಹಿಡ್ಕೊಂಡಿದ್ದಾಳಂದರೆ ನನ್ನ ಚಿಕ್ಕ ಮಗಳಿಗಾಗಲ್ಲ, ನಿದೀಕ್ಷೆಗಾಗಲ್ಲ. ಅಳ್ತಿರ್ತಾಳೆ, ನಂದು ಮಮ್ಮಿ ಬಿಟ್ಬಿಡು ಅಂತ ಅಳ್ತಾ ಇರ್ತಾಳೆ. ಹಂಗೂ ಹಿಂಗೂ ಬಾಧೆ ಬಿದ್ದು ಅವಳನ್ನ ಆ ಕಡೆ ತಳ್ಳಿಬಿಟ್ಟು ಬಂದು ಪಕ್ಕದಲ್ಲಿ ಮಲ್ಕೊಂಡ್ಳು. ಹಂಗೆ ಚಿಕ್ಕ ಮಕ್ಕಳು ಒಂದೊಂದು ಸತಿ ಅಂದರೆ ಕಡೆಯಲ್ಲಿ ಹುಟ್ಟಿರ್ತಾರೆ ನೋಡಿ, ಅವ್ರಿಗೆ ಸ್ವಲ್ಪ ತಾಯಿ ಮೇಲೆ ಪ್ರೀತಿ ಜಾಸ್ತಿ ಅಂತಲೇ ಹೇಳ್ಬೋದು. ಗಂಡ ಆಗಿರಲಿ ಹೆಣ್ಣಾಗಿರಲಿ ತಾಯಿ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿನೇ ಅಂತಲೇ ಹೇಳ್ಬೋದು. ಆನಂತರ ಒಂದು 3:45-4 ಗಂಟೆ ಸುಮಾರಿಗೆ ನಾನಿಲ್ಲಿ ಇದು ತಗೊಳ್ತಾ ಇದ್ದೀನಿ, ಏನು ಕಡಲೆಪುರಿ. ಸಂತೆಗೆ ನಿನ್ನೆ ಹೋಗಿದ್ವಲ್ವ, ಒಂದಷ್ಟು ಕಡಲೆಪುರಿ ಹಸ್ಬೆಂಡ್ ಇಸ್ಕೊಂಬಂದಿದ್ರು. ಕಡಲೆಪುರಿ ತಗೊಳ್ತಾ ಇದ್ದೀನಿ. ನನಗೇನೋ ಹೆವಿ ಅಂದರೆ ಸ್ವಲ್ಪ ಬೆಳಗ್ಗೆ ಮುದ್ದೆ ತೊಗೊಂಡಿದ್ದಲ್ವಾ, ಹಸಿವಾಗ್ತಾ ಇರಲಿಲ್ಲ. ಲೈಟಾಗಿ ಏನಾದರೂ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಬೇಗನೆ ತಗೊಳ್ತಾ ಇದ್ದೀನಿ. ಒಂದು 4 ಗಂಟೆ ಸುಮಾರಲ್ಲಿ ತಗೊಳ್ತಾ ಇದ್ದೀನಿ. ಆನಂತರ ಒಂದು ಲೋಟ ಟೀನೂ ಸಹ ಮಾಡಿಕೊಂಡಿದ್ದೆ ಇವತ್ತು. ಅಷ್ಟೇ, ಇನ್ನೇನು ತಗೊಂಡಿಲ್ಲ ನಾನು. ಒಂದು ಬೌಲ್ ಆಗುವಷ್ಟು ಕಡಲೆಪುರಿ ಮತ್ತು ಒಂದು ಲೋಟ ಬೆಲ್ಲದ ಟೀನ ತಗೊಳ್ತಾ ಇದ್ದೀನಿ. ಇದು ಟೋನ್ ಮಿಲ್ಕ್ ಅಂತ ಹೇಳ್ತಾರೆ ನೋಡಿ. ನಂದಿನಿ ಪ್ಯಾಕೆಟ್, ಗ್ರೀನ್ ಕಲರ್ ಪ್ಯಾಕೆಟ್ ಬರುತ್ತಲ್ವ, ಸೊ ಅದರಲ್ಲಿ ಏನು ಅಷ್ಟೊಂದು ಫ್ಯಾಟ್ ಕಂಟೆಂಟ್ ಏನೂ ಇರೋದಿಲ್ಲ. ಸೊ ಅದನ್ನು ತಗೊಂಡಿದ್ದೀನಿ. ಸೊ ಇವಾಗ ಅದನ್ನು ತಗೊಂಡು ಟೀ ಮಾಡ್ತಾಯಿದ್ದೀನಿ. ತುಂಬ ದಿನ ಆದಮೇಲೆ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದು ನಾನು 2ನೇ ಸತಿ ಟೀಯನ್ನು ತಗೊಳ್ತಾ ಇರೋವಂಥದ್ದು. ತುಂಬ ದಿನ ಆದಮೇಲೆ ತಗೊಳ್ತಾ ಇದ್ದೀನಿ. ಅಷ್ಟೇ ನನ್ನ ಡಿನ್ನರು. ನಾನು ಅದರ ಮೇಲೆ ಏನು ತಗೊಳ್ಳೋದಿಲ್ಲ, ಒಂದು ಚಿಕ್ಕ ಲೋಟದಲ್ಲಿ ತಗೊಳ್ತಾ ಇದ್ದೀನಿ. ಇಷ್ಟ ಆಯ್ತಪ್ಪ ಇವತ್ತು ನನ್ನ ಡಿನ್ನರು. ಓಕೆನಾ, ಬನ್ನಿ ಇವತ್ತು ಈವ್ನಿಂಗ್ ಏನೇನೆಲ್ಲ ನಡೆಯುತ್ತೆ ಏನು ಅನ್ನೋದನ್ನು ನೋಡೋಣ. ಬೆಲ್ಲ ಹಾಕ್ಬಿಟ್ಟು ನನ್ನ ಫೇವ್ರೇಟು ಟೀ, ಲಾಂಗ್ ಟೈಮ್ ಆದಮೇಲೆ. ಪರವಾಗಿಲ್ಲ, ಯಾವಾಗಾದರೂ ಒಂದೊಂದು ಸತಿ ತೊಗೋಬೋದಪ್ಪ. ಏನು ಮೇಡಮ್ ಡಯಟ್ ಅಂತ ಹೇಳಿಬಿಟ್ಟು ಟೀ ಕುಡಿತಾ ಇದ್ದೀರಾ, ವೆಯ್ಟ್ ಲಾಸ್ ಅಂತ ಹೇಳಿಬಿಟ್ಟು ಟೀ ಕುಡಿತಾ ಇದ್ದೀರಾ ಅಂತ ಹೇಳ್ಬೋದು. ತುಂಬ ದಿನ ಆದಮೇಲೆ ಇದು ನಾನು ಎಷ್ಟು ಇವಾಗ ತಗೊಂಡ್ರೆ ಇದು 2ನೇ ಟೈಮ್ ನಾನು ತೊಗೊಳ್ತಾ ಇರೋದು. ಫಸ್ಟ್ ಒಂದು ಸತಿ ತೊಗೊಂಡಿದ್ದೆ ಒಂದು 2 ತಿಂಗಳ ಹಿಂದೆ. ಇವಾಗ ತೊಗೊಳ್ತಾ ಇದ್ದೀನಿ. ರೆಡಿ ಆಯಿತು. ಶುಂಠಿ ಹಾಕೋಣ, ಮರೆತು ಬಿಟ್ಟಿದ್ದೀನಿ ವಿಡಿಯೋ ಮಾಡೋ ಇದರಲ್ಲಿ. ಬೆಲ್ಲ ಹಾಕಿದ್ರೆ ಅದು ಬೇಗ ಹೊಡೆದು ಬಿಡುತ್ತೆ. ಶುಂಠಿ ಅಲ್ಲಿದೆ. ಓಕೆ, ಟೀ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಓಕೆ, ಇಷ್ಟೇ. ಬೆಲ್ಲ ಹಾಕಿದ್ದೀರಿ, ಸ್ವಲ್ಪ ಸಪ್ಪೆ, ಪರವಾಗಿಲ್ಲ. ಟೀ ಕುಡಿದಾದ್ಮೇಲೆ ಸಿಗ್ತೀನಿ. ಓಕೆನಾ? ಓಕೆ, ಡ್ರೈ ಫ್ರೂಟ್ಸ್ ತುಂಬ ಚೆನ್ನಾಗಿ ಒಣಗಿದೆ. ಸೌಂಡ್ ಕೇಳಿಸ್ತಾ ಇದೆಯಾ? ಎಲ್ಲ ಒಣಗಿದೆ. ಒಂದು ಬಟ್ಟೆ ಹಾಕಿ ಈ ರೀತಿ ಒಣಗಿಸ್ಕೊಡ್ರೆ ಧೂಳೆಲ್ಲ ಏನೂ ಕುತ್ಕೊಳೋದಿಲ್ಲ. ಹಸು ಅರ್ಚ್ತಾ ಇದೆ. ಧೂಳೆಲ್ಲ ಏನೂ ಕುತ್ಕೊಳೋದಿಲ್ಲ. ಡಬ್ಬ ಐತೀವ, ಚೆನ್ನಾಗಿ ಒಣಗಿದೆ. ಸೌಂಡ್ ಕೇಳಿಸ್ತಾ ಇದೆಯಾ? ಗಲ ಅಂತ ಇದೆ. ಕರೆಕ್ಟು. ಇದು ಏನೋ ಆನ್ಲೈನಿಂದ ತರಿಸಿರೋದು ಇವಾಗ ಬಂದಿದೆ ಫ್ರೆಂಡ್ಸ್. ನಾನು ತೊಗೊಂಡು ಬಂದಾದಮೇಲೆ ಬಂದಿದೆ. ನನ್ನ ಹಸ್ಬೆಂಡಿಗೆ ಗೊತ್ತಾದರೆ ರಾಮಾಯಣ ಮಾಡ್ತಾರೆ, 2 ಸತಿ ಇಸ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು.
ನಾನು ಬರಲ್ಲ ಅಂತ ಅಂದ್ಕೊಂಡೇ ಇದ್ದಿದ್ದು, ಬಟ್ ಏನು ಮಾಡೋದು, ಇಲ್ಲಿ ತೋರಿಸ್ತೀನಿ. ಇಲ್ಲಿ ಶೆಲ್ಲದ್ದು ಇದನ್ನ ನೋಡೋಕೆ ಹೋದರೆ ಅದೇ ಎಷ್ಟೋ ಬೆಸ್ಟು, ಎಷ್ಟು ಕ್ಲೀನಾಗಿದ್ದಾವೆ ಗೊತ್ತಾ. ಇದು ಸ್ವಲ್ಪ ನನಗೇನು ಅಷ್ಟೊಂದು ಕ್ವಾಲಿಟಿ ಇಷ್ಟ ಆಗಲಿಲ್ಲ, ಪರವಾಗಿಲ್ಲ. ಅಂದರೆ ಅದಕ್ಕಿಂತ ಇದು ಸ್ವಲ್ಪ ಕಮ್ಮಿ ರೇಟು, ಅರ್ಧ ಕೆ ಜಿನೇ ಇದನ್ನು. ಅದು 500 ರೂಪಾಯಿ, ಇದು ಬಂದು 326 ರೂಪಾಯಿ ಅಷ್ಟೇ ಕೊಟ್ಟಿದ್ದೀನಿ. ಇದರಲ್ಲಿ ಏನಪ್ಪ ಅಂದರೆ ಚಿಯಾ ಸೀಡ್ಸು ಮತ್ತು ಈ ಸಬ್ಜಾ ಸೀಡ್ಸು ಹಾಗೆ ಈ ಅಗಸೆ ಬೀಜ ಎಲ್ಲನೂ ಮಿಕ್ಸ್ ಆಗಿದ್ದಾವೆ. ಏನು ಮಾಡೋಕ್ಕಾಗಲ್ಲ, ಅದನ್ನು ವಾಶ್ ಮಾಡಿದೆ, ಇದನ್ನು ಹಂಗೆ ತಿನ್ನೋದಷ್ಟೆ. ಯಾಕಂದರೆ ಅದು ನಾನು ಕಣ್ಣಾರೆ ನೋಡಿಬಿಟ್ನಲ್ವಾ, ಧೂಳೆಲ್ಲ ಇತ್ತು ಅಂತ ಹೇಳ್ಬಿಟ್ಟು ನಾನು ಅದನ್ನು ವಾಶ್ ಮಾಡಿದ್ದೀನಿ. ನಗಿಬೋದು ನೀವು, ಏನು ಮೇಡಮ್ ಡ್ರೈ ಫ್ರೂಟ್ಸ್ ಎಲ್ಲ ವಾಶ್ ಮಾಡ್ತೀರಾ ಅಂತ ಹೇಳಿ, ಬಟ್ ಅಲ್ಲಿ ನಾನು ನೋಡಿದಾಗ ಆ ರೀತಿ ಇತ್ತು, ಏನು ಮಾಡೋಕ್ಕಾಗಲ್ಲ. ಸರಿ ತೊಗೊಂಡೇ ಇದೆ. ಕ್ವಾಲಿಟಿ ಏನು ಅಷ್ಟೊಂದು ಚೆನ್ನಾಗಿಲ್ಲಪ್ಪ, ನಾನು ಇದನ್ನು ತೊಗೊಳ್ಳಿ ಅಂತ ಏನು ರೆಕಮೆಂಡ್ ಮಾಡೋದಿಲ್ಲ. ಕ್ವಾಲಿಟಿ ಏನು ಅಷ್ಟರಲ್ಲೇ ಇದೆ, ಪರವಾಗಿಲ್ಲ, ಓಕೆ ಅನ್ನೋ ಥರ ಇದೆ. ಓಕೆ, ಅದೇ ಇವಾಗ ತೊಗೊಂಡಲ್ಲ ಡಿನ್ನರು. ಒಂದು ಲೋಟ ಕಾಫಿ ಮತ್ತು ಟೀ ಮತ್ತು ಕಡಲೆಪುರಿ ತಗೊಂಡೆ ಅಷ್ಟೇ. ಪ್ಲೀಸ್, ಡಿಸ್ಟರ್ಬ್ ಆಗ್ತಿದೆ, ಹಸು ಅರ್ಚ್ತಾ ಇದೆ ತನ್ನ ಕರುಗೋಸ್ಕರ. ಹಾಲು ಕರೆಯೋ ಟೈಮ್ ಆಗಿದೆ, ಆ ಹಸ್ಬೆಂಡ್ ಇನ್ನೂ ಬಂದಿಲ್ಲ, ಸೊ ಅದಕ್ಕೋಸ್ಕರ. ಅದೇನು ಗೊತ್ತಾ, ಆ ಟೈಮ್ ಕರೆಕ್ಟಾಗಿ ಕರೆದು ಬಿಡಬೇಕು. ಹೊಸ್ದಾಗಿ ಕರು ಹಾಕಿರೋ ಅಂಥದ್ದು, ಅದು ಹಾಲು ಫುಲ್ ಶೇಖರಣೆ ಆಗಿರುತ್ತಲ್ವ, ಅದು ನೋವಾಗ್ತಾ ಇರುತ್ತೆ, ಅದಕ್ಕೆ ಕರೆದು ಬಿಡಬೇಕು ಹಾಲು ಆ ಟೈಮ್ಗೆ. ಇವಾಗ ಆಯಿತು 5 ಗಂಟೆ ಆಗ್ತಾ ಬರ್ತಾಯಿದೆ, 4:15ಗೆ ಕರಿಬೇಕಾಗಿತ್ತು, ಅದಕ್ಕೆ ಅದು ಅರಿಸ್ತಾ ಇದೆ. ಏನು ಅಂದ್ಕೋಬೇಡಿ. ಒಂದು ಲೋಟ ಟೀ ಮತ್ತು ಒಂದು ಸ್ವಲ್ಪ ಕಡಲೆಪುರಿ ತೊಗೊಂಡೆ, ಸಾಕು ನನಗೆ ಅಷ್ಟೇ. ಬೆಳಗ್ಗೆ ತಿಂದಿದ್ದೆ ಸ್ವಲ್ಪ ಹೆವಿಯಾಗಿತ್ತು, ಸೊ ಅದಕ್ಕೋಸ್ಕರ ಇಷ್ಟೇ ಸಾಕು. ನನ್ನ ಡಿನ್ನರ್ ಅಷ್ಟೇ, ನೀನು ತೊಗೊಳೋದಿಲ್ಲ, ಓಕೆನಾ. ಇಲ್ಲಿ ಡಬಲ್ ಧಮಾಕ ಇದು ನೋಡಿ ಯಾವ ರೀತಿ ಇದೆ. ಇದು ನೋಡಿ, ಇದು ಕಲರ್ ಅಂದರೆ ಇದರಲ್ಲಿ ಮೇ ಬಿ ಕಲರ್ ಮಿಕ್ಸ್ ಮಾಡಿರ್ಬೋದೇನೋ ಅಂತ ಅಂದ್ಕೊಳ್ತೀನಿ. ಗ್ರೀನ್ ಕಲರು, ಪಿಂಕ್ ಕಲರು ನೋಡಿ. ಇಷ್ಟು ಕಲರ್ ಯಾವ ಹಣ್ಣು ಬರುತ್ತೋ ಗೊತ್ತಿಲ್ಲ ನನಗೆ. ನೋಡಿ, ಕಲರ್ ಇರೋ ಎಲ್ಲ ತಿನ್ನಬಾರ್ದು ಅಂತ ಎಷ್ಟು ಅವಾಯ್ಡ್ ಮಾಡ್ತಾಯಿದ್ದೀನಿ. ಮತ್ತು ಇದು ಆರೆಂಜು, ಏನದು ಯಾವುದದೆ? ಇದು ಪಿಂಕು. ಪಿಂಕು ಯಾವ ಹಣ್ಣು ಬರುತ್ತಾ ಏನೋ ಗೊತ್ತಿಲ್ಲ, ಕಲರ್ ಮಿಕ್ಸ್ ಆಗಿರ್ಬೋದು ಮೇ ಬಿ ಅಂತ ಅಂದ್ಕೊಳ್ತೀನಿ. ಇದು ಕಿವಿ ಫ್ರೂಟ್ಸ್, ಇದರಲ್ಲಿದೆ ನೋಡಿ ಕಿವಿ ಫ್ರೂಟ್, ಒಂದೇ ಒಂದಿದೆ, ತಿನ್ಕೊಂಬಿಟ್ಟಿದ್ದಾರೆ. ಅಯ್ಯೋ ಭಗವಂತ, ಎಲ್ಲಿ ಕಿವಿ ಫ್ರೂಟ್ ಉಂದಾ? ಲೇದಮ್ಮ, ತಿನ್ಕೊಂಬಿಟ್ಟಿದ್ದಾರೆ. ಇದು ಕಿವಿ ಫ್ರೂಟ್. ಇಷ್ಟು ಕಲರ್ ಬರುತ್ತಾ? ಎತ್ಕೋ, ಏನು ಸರಿ. ಏನು ಮಾಡೋಕ್ಕಾಗಲ್ಲ, ಡಬಲ್ ಧಮಾಕ. ಇನ್ನು ಕಾಫಿಗೆ ರೆಡಿ ಮಾಡ್ತಾಯಿದ್ದೀನಿ. ನಾನು ಆವಾಗಲೇ ಒಂದು ಲೋಟ ಟೀ ತೊಗೊಬಿಟ್ಟೆ, ಇವಾಗ ಮನೇಲಿರೋರಿಗೆ ಕಾಫಿಗೆ ರೆಡಿ ಮಾಡ್ತಾಯಿದ್ದೀನಿ. ಒಂದು 4 ಗಂಟೆ ಇಲ್ಲ 5 ಗಂಟೆ ಸುಮಾರಿಗೆ ಕಾಫಿ ಮಾಡಿಕೊಟ್ಬಿಡ್ತೀನಿ. ಕೇಳಿದ್ರಲ್ಲ, ಜಾತ್ರೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಮಂತು. 11ಇಂದ ಹಿಡಿದು 16ವರೆಗೂ ಜಾತ್ರೆ ಇದೆಯಂತೆ. ಈ ರೀತಿ ಒಂದು ತಮಟೆ ಹೊಡ್ಕೊಂಡು ಬಂದು ಹೇಳಿಬಿಟ್ಟು ಹೋಗ್ತಾರೆ. ವರ್ಷವೂ ಅಷ್ಟೇ, ಏನೇ ಊರಲ್ಲಿ ಹಬ್ಬ ಆಗಲಿ ಈ ರೀತಿ ತಮಟೆ ಹೊಡ್ಕೊಂಡು ಬಂದು ಹೇಳಿಬಿಟ್ಟು ಹೋಗ್ತಾರೆ. ಸೊ ಇನ್ನು ಕ್ಲೀನಿಂಗ್ ಕೆಲಸ ಎಲ್ಲ ನಾವು ಸ್ಟಾರ್ಟ್ ಮಾಡ್ಕೋಬೇಕು. ಇದಾಗಿತ್ತಪ್ಪ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.